ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 22ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ರಾಹುಲ್ ತನ್ನದೇ ಆದ ಡೀಪ್ ಎಮೋಷನ್ನಲ್ಲಿ ಕಳೆದ ರಾತ್ರಿಯ ಕಥೆಯನ್ನು ನೆನಪಿಸಿಕೊಳ್ತಾ ಇದ್ದ. ಅಪರಾಧಿ ಪ್ರಜ್ಞೆ ಮತ್ತು ಮುಜುಗರದ ಸ್ಪರ್ಶ ಅವನನ್ನು ಬಾಧಿಸುತ್ತಿತ್ತು. ಇದರ ಅರಿವಿಲ್ಲದ ಆದಿತ್ಯನಿಗೆ ತನ್ನ ಪಾದಗಳ ಕೆಳಗಿನಿಂದ ನೆಲ ಜಾರಿದಂತೆ ಭಾಸವಾಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಯುದ್ಧ ಭುಗಿಲೆದ್ದಂತೆ ಅವನ ಮನಸ್ಸು ನಿನ್ನೆ ರಾತ್ರಿಯ ಪ್ರತಿ ಕ್ಷಣವನ್ನು ಪುನರಾವರ್ತಿಸಿತು. ಆ ಕ್ಷಣಗಳಲ್ಲಿ ಅವನು ಕ್ರೌರ್ಯದ ಎಲ್ಲಾ ಮಿತಿಗಳನ್ನು ದಾಟಿದ್ದ. ಅದೇ ಕ್ರೌರ್ಯದಲ್ಲಿ ಅವನು ಕವನಾಳಿಗೆ ಏನು ಹೇಳಿದರೂ ಅವನು ಬಹುಶಃ ನೆನಪಿಸಿಕೊಳ್ಳಲು ಸಹ ಇಷ್ಟಪಡಲಿಲ್ಲ. ಹಾಗಿರುವಾಗ ಕವನ ಅದನ್ನ ಹೇಗೆ ಸಹಿಸ್ಕೊಳ್ತಾ ಇದ್ಲು? ಅವನು ಅಲ್ಲಿಯೇ ಕುಳಿತ. ಅವನಿಗೆ ತಾನು ಮತ್ತೆ ಕವನಾಳನ್ನು ಹೇಗೆ ಎದುರಿಸುತ್ತಿದ್ದೇನೆ ಎಂದು ಆಶ್ಚರ್ಯವಾಗತೊಡಗಿತ್ತು. ಆ ಮುಗ್ಧ ಮಧುರ ಧ್ವನಿ ಮತ್ತೆ ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸಿತು, ಒಂದು ಮಧುರ ಭಾವದಂತೆ. ಅವನು ಒಂದು ಕ್ಷಣ ಕಣ್ಣು ಮುಚ್ಚಿ ತನ್ನ ಚಂಚಲ ಹೃದಯವನ್ನು ಶಮನಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದ. ಕವನ ಅವನ ಹಿಂದೆ ನಿಂತು ಅವನ ಮುಂದೆ ಕುಳಿತಿದ್ದ ರಾಹುಲ್ನನ್ನು ನೋಡುತ್ತಾ, ಸರ್, ನನ್ಗೇನಾದ್ರೂ ಕೆಲಸ ಇದೆಯಾ ಎಂದು ಕೇಳಿದಳು. ಆದಿತ್ಯನೊಂದಿಗೆ ಮಾತಿನಲ್ಲಿ ಬ್ಯುಸಿಯಾಗಿದ್ದ ರಾಹುಲ್ ಅವಳ ಧ್ವನಿಯನ್ನು ಕೇಳಿದಾಗ ಇದ್ದಕ್ಕಿದ್ದಂತೆ ಕವನಾಳ ಕಡೆಗೆ ನೋಡಿದ. ಅವಳ ಬಿಳುಚಿಕೊಂಡ ಮುಖ ಮತ್ತು ದಣಿದ ದೇಹವನ್ನು ನೋಡಿ ಅವನು ಕಳವಳದಿಂದ, ಇಲ್ಲ ಕವನ, ಇಲ್ಲಿ ಎಲ್ಲವನ್ನ ನಾವು ನೋಡ್ಕೊಳ್ತೀವಿ ಎಂದು ಹೇಳಿ, ನೀನೋಗಿ ಸ್ವಲ್ಪ ರೆಸ್ಟ್ ಮಾಡು, ನಿನ್ಗೆ ಹುಷಾರಿಲ್ಲದ ಹಾಗೆ ಕಾಣಿಸ್ತಾ ಇದೆಯಾ ಎಂದ. ಕವನಾಳ ಮಂದ ಧ್ವನಿಯಿಂದ ಅವಳಿಗೆ ಹುಷಾರಿಲ್ಲ ಎಂದು ಆದಿತ್ಯನಿಗೆ ಈಗಾಗಲೇ ಅರ್ಥ ಆಗಿತ್ತು. ಈಗ ರಾಹುಲ್ನ ಮಾತುಗಳು ಅದನ್ನ ದೃಢಪಡಿಸಿದ್ವು. ಆ ಕ್ಷಣದಲ್ಲಿ ಕವನಾಳನ್ನು ಅಪ್ಪಿಕೊಂಡು ಡಿಸ್ಟರ್ಬ್ ಆಗಿರುವ ತನ್ನ ಮನಕ್ಕೆ ಸ್ವಲ್ಪ ಶಾಂತಿ ನೀಡಬೇಕೆಂದು ಅವನಿಗೆ ಅನಿಸಿತು. ಆದರೆ ಅಯ್ಯೋ, ಅವನಿಗೆ ಅದು ಸಾಧ್ಯ ಆಗಲಿಲ್ಲ. ಅವನ ಸಂಕಟ ಮತ್ತು ಅಸಹಾಯಕತೆಗೆ ಮತ್ತೊಂದು ಹೊಡೆತವನ್ನು ಸೇರಿಸುತ್ತಾ ಕವನ ರಾಹುಲ್ನತ್ತ ನೋಡಿ, ಸರ್, ಇಲ್ಲಿ ನನಗೇನು ಕೆಲಸ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಡ್ತೀನಿ ಎಂದಳು. ಇದನ್ನು ಕೇಳಿದ ರಾಹುಲ್ ಗೊಂದಲಮಯ ಸ್ವರದಲ್ಲಿ, ಅಷ್ಟೊಂದು ಹುಷಾರಿಲ್ಲ ಅಂದ್ರೆ ನಾನು ಡಾಕ್ಟರ್ನ ಕರೆಸ್ತೀನಿ, ನೀನು ಎಲ್ಗೂ ಹೋಗೋದು ಬೇಡ ಎಂದ. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಕವನ ರಾಹುಲ್ಗೆ ವಿವರಿಸಿದಳು, ನನಗೆ ಈ ಕೆಲಸನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಇಷ್ಟು ದೊಡ್ಡ ಗ್ರೂಪ್ ಜೊತೆ ಕನೆಕ್ಟ್ ಆಗೋಕೆ ಮೇ ಬಿ ನಾನು ಡಿಸರ್ವ್ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ನಂತರ ಸ್ವಲ್ಪ ಹೊತ್ತು ನಿಲ್ಲಿಸಿ ನಾನು ಕದ್ರಿಗೆ ಹೋಗಿ ನನ್ನ ತಾಯಿಯನ್ನು ನೋಡಬೇಕು ಎಂದಳು. ಆದರೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಸ್ವಲ್ಪ ಚಿಂತಿತ ಸ್ವರದಲ್ಲಿ ಕೇಳಿದ, ಹೌದು, ಸ್ವಲ್ಪ ಸಮಯದ ಹಿಂದೆ ನಾನು ಅಮ್ಮನ ಜೊತೆ ಮಾತಾಡಿದೆ. ನಿನ್ನೆ ಇಡೀ ದಿನ ನಾನು ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ. ಆದ್ರಿಂದ ಅಮ್ಮ ತುಂಬ ವರಿ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ನಾನು ಕೆಲವು ದಿನಗಳವರೆಗೆ ಅವ್ರ ಜೊತೆ ಇರಬೇಕಂತ ಅಂದ್ಕೊಂಡಿದ್ದೀನಿ. ಹೀಗೆ ಹೇಳಿದವಳು ನಂತರ ಮೌನವಾದಳು. ಅವಳೊಂದಿಗೆ ಇಡೀ ವಾತಾವರಣವೇ ಮೌನವಾದಂತೆ ತೋರ್ತಾ ಇತ್ತು. ಹಿಂದಿನ ರಾತ್ರಿಯ ತನ್ನ ಹಠಾತ್ ಲವ್ ಪ್ರಪೋಸಲ್ನಿಂದಾಗಿ ಕವನ ಈ ಹೆಜ್ಜೆ ಇಟ್ಟಿರಬಹುದು ಎಂದು ರಾಹುಲ್ ಭಾವಿಸಿಕೊಂಡ. ಕವನಾಳ ಈ ನಿರ್ಧಾರದ ಹಿಂದಿನ ಕಾರಣ ಅಲ್ಲೇ ನಿಂತಿದ್ದ ಆದಿತ್ಯನಿಗೆ ಚೆನ್ನಾಗಿ ತಿಳಿದಿತ್ತು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ಮಾತ್ರ ಗೊತ್ತಿತ್ತು. ಕವನಾಳ ನಿರ್ಗಮನವನ್ನು ಕೇಳಿದ ಅವನ ಹೃದಯವು ಹುಚ್ಚು ಕುದುರೆಯಂತೆ ಲಗಾಮಿಲ್ಲದೆ ಎತ್ತೆತ್ತಲು ಓಡಲು ಶುರು ಮಾಡಿತ್ತು. ಅವನು ತಿರುಗಿ ಡಿಸ್ಟರ್ಬ್ ಕಣ್ಗಳಿಂದ ಕವನಾಳನ್ನ ದಿಟ್ಟಿಸಿದ. ತನ್ನನ್ನೇ ನೋಡ್ತಾ ಇರೋ ಆದಿತ್ಯನ ಕಡೆಗೆ ಒಮ್ಮೆ ನೋಡಿದ ಅವಳು ತನ್ನ ನೋಟವನ್ನ ತಗ್ಸಿದ್ಲು. ಕವನಾಳ ಉದಾಸೀನತೆ ಆದಿತ್ಯನ ಹೃದಯವನ್ನ 1000 ಸೂಜಿಗಳಿಂದ ಚುಚ್ಚಿದಂತೆ ಭಾಸವಾಯಿತು. ಕವನಾಳ ಕೆಳಮುಖ ನೋಟವನ್ನ ನೋಡಿ ಅವನು ಒಂದು ಮಾತನ್ನು ಆಡದೆ ಅಲ್ಲಿಂದ ಎದ್ದು ಹೊರಟು ಹೋದ. ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್ ಏನೋ ಹೇಳಲು ಹೊರಟಿದ್ದ. ಆದ್ರೆ ಕವನ ಅವನನ್ನ ತಡೆದು, ಪ್ಲೀಸ್ ಸರ್, ಯಾವುದೇ ಪ್ರಶ್ನೆಗಳನ್ನ ಕೇಳದೆ ನನ್ನನ್ನ ಹೋಗೋಕ್ ಬಿಡ್ತೀರಾ ಎಂದು ಕೇಳಿದಳು. ಕವನ ತುಂಬಾ ವಿನಮ್ರವಾಗಿ ಮಾತನಾಡಿದಳು. ಅವಳ ಮಾತುಗಳಿಂದ ರಾಹುಲ್ ಮೂಕನಾದ. ಸ್ವಲ್ಪ ಸಮಯದ ನಂತರ ಅವನು ಕವನಾಳನ್ನು ಬೇಡಿಕೊಳ್ಳುವ ಸ್ವರದಲ್ಲಿ ನೋಡಿ, ನೀನು ಡಿಸೈಡ್ ಮಾಡಿರೋದ್ರಿಂದ ನಾನು ನಿನ್ನನ್ನು ತಡೆಯೋದಿಲ್ಲ. ನೀನು ಒಪ್ಪಿದ್ರೆ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಂದು ಹೇಳಿದ. ಕವನ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡಿದಳು.
ರಾಹುಲ್ ಮುಗ್ಧ ಮುಖ ಮಾಡಿದನು. ನಿನಗೆ ನನ್ನ ಜೊತೆ ಇರೋದೇನಾದರೂ ಪ್ರಾಬ್ಲಮ್ ಆದರೆ ಅಥವಾ ನನ್ನ ಮಾತುಗಳಿಂದ ನೋವಾಗಿದ್ರೆ ನೀನು ಖಂಡಿತವಾಗಿಯೂ ಈ ಕೆಲಸನ ಬಿಡಬಹುದು. ಆದರೆ ನೀನು ಹೋಗೋಕೆ ಆ ಪೈಥನ್ ಕಾರಣ ಆಗಿದ್ರೆ ಪ್ಲೀಸ್ ಅವನ ಕಾರಣದಿಂದಾಗಿ ಕೆಲಸ ಬಿಡಬೇಡ. ಅವನ ತಪ್ಪಿಗೆ ನೀನು ನನಗೆ ಶಿಕ್ಷೆ ಕೊಡಬೇಡ ಎಂದ. ಕವನ ಏನನ್ನೂ ಹೇಳಲಿಲ್ಲ, ಕಣ್ಣುಗಳನ್ನು ತಗ್ಸಿದ್ಲು. ರಾಹುಲ್ ಅವಳು ಕಣ್ಣುಗಳನ್ನು ಕೆಳಕ್ಕೆ ಇಳಿಸುವುದನ್ನು ನೋಡಿ ನನಗೆ ಡೌಟ್ ಇತ್ತು, ಆ ಮಾನ್ಸ್ಟರ್ ಏನಾದರೂ ಹೇಳಿರ್ಬೇಕಂತ. ಸರಿ ಹೋಗೋಣ, ನಾನು ಅವನ ಹತ್ರ ಇದ್ರ ಬಗ್ಗೆ ವಿಚಾರಿಸ್ತೀನಿ ಎಂದನು. ಅವನು ಹೀಗೆ ಹೇಳಿ ಕವನಾಳ ಮಣಿಕಟ್ಟನ್ನು ಹಿಡಿದು ಅವಳನ್ನು ದೂರ ಎಳೆಯಲು ಶುರು ಮಾಡಿದ. ಕವನ ಅವನನ್ನು ತಡೆದು, ಇದು ಅವ್ರ ತಪ್ಪಲ್ಲ ಸರ್, ಇದು ನಂದು. ನಾನು ನನ್ನ ಶಕ್ತಿ ಮೀರಿ ಕನ್ಸ್ಕೊಂಡೆ, ಆದ್ರಿಂದ ಬಿದ್ದು ಗಾಯ ಮಾಡ್ಕೊಳ್ಳೋದು ಸಹಜ ತಾನೇ ಎಂದಳು. ನೋಡು, ವೆಡ್ಡಿಂಗ್ನ ಎಲ್ಲ ಫಂಕ್ಷನ್ಸ್ ಮುಗಿಲಿ, ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡೋಣ. ಪ್ಲೀಸ್ 2 or 3 days ವೇಟ್ ಮಾಡು. ಆಮೇಲೆ ನೀನು ಬಯಸಿದ ಹಾಗೆ ನೀನು ನನ್ನ ಜೊತೆ ಕೆಲಸ ಮಾಡಬಹುದು. ಆ ಡ್ರ್ಯಾಗನ್ ಅಸಿಸ್ಟೆಂಟ್ ವರ್ಕ್ ಬಿಟ್ಟು ನನ್ನ ಅಸಿಸ್ಟೆಂಟ್ ಆಗಿಬಿಡು ಪ್ಲೀಸ್, ನಮ್ಮ ಫ್ರೆಂಡ್ಶಿಪ್ ಸಲುವಾಗಿ. ರಾಹುಲ್ ನೊಂದ ಸ್ವರದಲ್ಲಿ ಕೇಳಿದ. ಕವನ ಮುಂದೆ ಏನನ್ನು ಹೇಳಲಾರದೆ ಮೌನವಾದಳು. ಅವಳು ಮೌನವಾಗಿರುವುದನ್ನು ನೋಡಿ ರಾಹುಲ್ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾ, ವಾವ್, ನೀನು ಹೇಗೆ ಫ್ರೆಂಡ್ಶಿಪ್ನ ಉಳಿಸ್ಕೋತಾ ಇದೆಯಾ ನೋಡು. ನಾವು ನಿನ್ನೆ ರಾತ್ರಿ ಎಷ್ಟೇ ಫ್ರೆಂಡ್ಸ್ ಆದ್ವಿ, ನೀನು ಇವತ್ತು ಬೆಳಿಗ್ಗೆನೆ ಅದನ್ನು ಬ್ರೇಕ್ ಮಾಡ್ತಾ ಇದೀಯಾ, ರಾಹುಲ್ ನೊಂದ ಧ್ವನಿಯಲ್ಲಿ ಹೇಳಿದ. ಇದನ್ನು ಕೇಳಿದ ಕವನ ಮುಗುಳ್ನಕ್ಕಳು. ನಾನು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ತಾ ಇಲ್ಲ ಸರ್, ನಾನು ನನ್ನ ಕೆಲಸನ ಬಿಡ್ತಾ ಇದ್ದೀನಿ. ನಾವು ಯಾವಾಗ ಬೇಕಾದರೂ ಫೋನಲ್ಲಿ ಮಾತಾಡಬಹುದು. ಕದ್ರಿ ಎಷ್ಟು ದೂರದ ಹಾದಿ ಹೇಳಿ. ನೀವು ನನ್ನನ್ನು ನೋಡಬೇಕು ಅನ್ನಿಸ್ದಾಗಲೆಲ್ಲ ಖಂಡಿತವಾಗಿ ಬನ್ನಿ, ನಿಮ್ಮನ್ನು ತಡೆಯುವವರು ಯಾರು? ಕವನ ಹೀಗೆ ಹೇಳಿದ್ಲು. ರಾಹುಲ್ ಸ್ವಲ್ಪ ಹೊತ್ತು ಯೋಚಿಸಿ ಕೇಳ್ದ, ಮತ್ತೆ ನೀನು ಹೊರಟೋದ್ರೆ ನಿನ್ನೆ ರಾತ್ರಿ ನೀನು ನನಗೆ ಹೇಳಿದ ಕನಸಿನ ಹುಡುಗಿನ ಯಾರು ನನ್ನ ಹುಡುಕ್ತಾರೆ? ನನ್ನ ಜೀವನದುದ್ದಕ್ಕೂ ನಾನು ಬ್ರಹ್ಮಚಾರಿಗೆ ಉಳಿಯೋದು ಶುಡ್ ನಾಟ್ ಹ್ಯಾಪನ್ ಯಾ. ಬೆದರಿದ ಮುಖ ಮಾಡಿದ. ಕವನ ಕಳೆದು ಹೋದ ಸ್ವರದಲ್ಲಿ ಹೇಳಿದ್ಲು, ಹುಡುಕುವ ಅಗತ್ಯ ಇಲ್ಲ ಸರ್. ಅವಳು ನಿಮಗಾಗಿ ಹುಟ್ಟಿದ್ರೆ ಆಗ ಅವಳು ಆಟೋಮ್ಯಾಟಿಕ್ ಆಗಿ ನಿಮ್ಮನ್ನು ಸಂಧಿಸ್ತಾಳೆ. ಹೀಗೆ ಹೇಳುತ್ತಾ ಅವಳು ಆತ್ಮವಿಶ್ವಾಸದ ನೋಟದಿಂದ ರಾಹುಲ್ನನ್ನು ನೋಡಲಾರಂಭಿಸಿದಳು. ತದನಂತರ ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಮಾತುಗಳನ್ನು ನಿಗ್ರಹಿಸಿ ನಿಧಾನವಾಗಿ ಹೇಳಿದ್ಲು, ಅವಳು ನಿಮ್ಮನ್ನ ಭೇಟಿ ಆಗೇ ಆಗ್ತಾಳೆ. ಹಾಗೆ ನಾವು ಮತ್ತೆ ಯಾವತ್ತೂ ಬೇರೆಯಾಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬಯಸಿದ್ರೂ ಕೂಡ ಅದು ನಡೆಯಲ್ಲ. ಹೀಗೆ ಹೇಳುತ್ತಾ ರಾಹುಲ್ ಏನಾದರೂ ಹೇಳಬೇಕೆಂದು ಅವಳು ಕಾಯುತ್ತಾ ಕುಳಿತಳು. ಒಂದೆಡೆ ಈ ವಿವಾಹ ವಿಧಿಗಳ ನಡುವೆ ಹೃದಯಗಳನ್ನು ಹೊಡೆಯುವ ಮತ್ತು ಸರಿಪಡಿಸುವ ಪ್ರಕ್ರಿಯೆಯು ನಡೆಯುತ್ತಾ ಇದ್ರೆ, ಮತ್ತೊಂದೆಡೆ ಯೂನಿವರ್ಸ್ 2 ಭವಿಷ್ಯಗಳನ್ನು ಒಂದುಗೂಡಿಸಲು ಪಿತೂರಿ ನಡೆಸ್ತಾ ಇತ್ತು. ಮುಂಬೈನ ವಿಮಾನ ನಿಲ್ದಾಣ. ಕಪ್ಪು ಕ್ರಾಪ್ ಟಾಪ್ನೊಂದಿಗೆ ತೊಡೆಯ ಉದ್ದದ ಗುಲಾಬಿ ಸ್ಕರ್ಟ್ ಧರಿಸಿ ಕಿವಿಯಲ್ಲಿ ಹೆಡ್ಫೋನ್ಗಳು, ಕೆಲವು ಹಿಪ್ ಹಾಪ್ ಮ್ಯೂಸಿಕ್ ಲಿರಿಕ್ಸ್ಗೆ ಡ್ಯಾನ್ಸ್ ಮಾಡುತ್ತಾ ಅತ್ಯಂತ ಬ್ಯೂಟಿಫುಲ್ 21 or 22 ವರ್ಷದ ಹುಡುಗಿ ತನ್ನದೇ ಆದ ಟ್ಯೂನ್ನಲ್ಲಿ ಕಳೆದು ಹೋಗಿದ್ಲು. 12 ವರ್ಷದ ಹುಡುಗಿಯೊಬ್ಬಳು ಮುಂಬೈನ ವಿಮಾನ ನಿಲ್ದಾಣದ ಹೊರಗೆ ತನ್ನ ಕ್ಯಾಬ್ ಚಾರ್ಜನ್ನು ಪೇ ಮಾಡ್ತಾ ನಿಂತಿದ್ಲು. ಇದ್ದಕ್ಕಿದ್ದಂತೆ ಫೋನ್ ಕಾಲ್ ಬಂದಾಗ ತನ್ನ ಡ್ಯಾನ್ಸ್ ಅನ್ನು ನಿಲ್ಲಿಸದೆ ಅವಳು ತನ್ನ ಫೋನನ್ನು ಚೆಕ್ ಮಾಡಿದಳು. ಮಾಮ್ ಕಾಲಿಂಗ್. ಕಾಲನ್ನು ಪಿಕ್ ಮಾಡಿದವಳು ಮೂಗನ್ನು ಸುಕ್ಕುಗಟ್ಟಿದಳು. ವಿಚಿತ್ರ ಮುಖ ಮಾಡಿ ಒಂದೇ ಉಸಿರಿನಲ್ಲಿ ಸಂಪೂರ್ಣವಾಗಿ ನಿರಾತಂಕವಾಗಿ ಹೇಳಿ ಮುಗಿಸಿದ್ಲು, ಮಾಮ್, ನಾನು ಮಹಾಬಲೇಶ್ವರಕ್ಕೆ ಹೋಗ್ತಾ ಇದ್ದೀನಿ, ಫ್ರೆಂಡ್ ಮದುವೆಗೆ ಅಟೆಂಡ್ ಆಗೋಕೆ. ಹಿಂತಿರುಗ ನಂತರ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೀಗೆ ಹೇಳುತ್ತಾ ಇನ್ನೊಂದು ಕಡೆಯಿಂದ ಯಾರಾದರೂ ಬೇರೇನನ್ನು ಹೇಳುವ ಮೊದಲೇ ಅವಳು ಕಾಲನ್ನು ಕಟ್ ಮಾಡಿದ್ಲು. ಅದೇ ಸಮಯದಲ್ಲಿ ದೂರದಿಂದ ನೇಮ್ ಬೋರ್ಡ್ ಅನ್ನು ಹಿಡಿದಿದ್ದ ಯಾರೋ ಅವಳ ಹೆಸರನ್ನ ಕರೆದ್ರು, ಮಿಸ್ ಮೀನ್ಷಾ ರಾಜ್. ಆಗ ಹುಡುಗಿ ಕೈ ಎತ್ತಿ ಉತ್ತರಿಸಿದ್ಲು, ಐ ಆಮ್ ಹಿಯರ್. ಅದರೊಂದಿಗೆ ಅವಳು ಒಂದು ಸಣ್ಣ ಕ್ಯಾರಿ ಬ್ಯಾಗ್ ಅನ್ನು ಹಿಡಿದು ಕಾರಿನ ಬಳಿಗೆ ಓಡಿದಳು. ಕವನಾಳ ಮಾತುಗಳನ್ನು ಕೇಳಿ ರಾಹುಲ್ ತುಸು ಕಿರಿಕಿರಿಯಿಂದ, ಸರಿ ಸರಿ, ನನಗೆ ಸಾಧ್ಯ ಆದಾಗ ನನ್ನ ಲೈಫ್ ಪಾರ್ಟ್ನರ್ನ ಹುಡ್ಕೊಳ್ತೀನಿ. ಆದರೆ ನನಗೀಗ ಒಬ್ಬ ಫ್ರೆಂಡ್ ಬೇಕು. ಅವಳು ಈ ಕೆಲಸನ ಬಿಟ್ಟು ನನ್ನ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಅವಳಿಂದ ನನಗೀಗ ಪ್ರಾಮಿಸ್ ಬೇಕು ಎಂದ.
ಇದನ್ನು ಕೇಳಿದ ಕವನ ಆಳವಾಗಿ ಯೋಚಿಸಿದಳು. ಸರಿ ಸರ್, ಐ ವಿಲ್ ಟ್ರೈ. ಆದರೆ ಆಮೇಲೂ ಸಹ ನನಗೆ ಇಲ್ಲಿಗೆ ಅಡ್ಜಸ್ಟ್ ಆಗೋದು ಪಾಸಿಬಲ್ ಆಗಿಲ್ಲ ಅಂದರೆ ನೀವು ನನ್ನನ್ನು ತಡಿಬಾರ್ದು ಎಂದಳು. ಇದನ್ನು ಕೇಳಿದ ರಾಹುಲ್ ಉತ್ಸಾಹದಿಂದ, ಸರಿ, ನಾನು ಹೀಗೆ ಹೊರಡ್ತೀನಿ. ಮಾಡೋ ಕೆಲಸಗಳು ತುಂಬ ಬ್ಯಾಲೆನ್ಸ್ ಇದ್ದಾವೆ. ನಾನೀಗ ಹೋಗಲಿಲ್ಲ ಅಂದರೆ ಆ ಪೈಥಾನ್ ನನ್ನನ್ನು ನುಂಗೋಕೆ ಇಲ್ಲಿಗೆ ಹುಡ್ಕೊಂಡು ಬರ್ತಾನಷ್ಟೆ ಎಂದು ಹೇಳಿದ. ಕವನ ತನ್ನ ಕುರ್ಚಿಯಿಂದ ಎದ್ದು, ಓಕೆ ಸರ್, ನಾನು ಏನು ಕೆಲಸ ಮಾಡಬೇಕು ಹೇಳಿ ಎಂದು ಕೇಳಿದಳು. ರಾಹುಲ್ ಎಕ್ಸ್ಪ್ಲೈನ್ ಮಾಡಿದ. ನೋಡು, ನಿನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ನೀನು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡು ಎಂದ. ಸರ್ ಪ್ಲೀಸ್, ರೆಸ್ಟ್ ತಗೊಳ್ಳೋ ಅಂಥದ್ದು ನನಗೇನೂ ಆಗಿಲ್ಲ. ನಾನೀಗ ಕೆಲಸ ಮಾಡ್ತೀನಿ ಎಂದು ಕವನ ಮುಖ ದಪ್ಪ ಮಾಡಿ ಹೇಳಿದ್ಲು. ಸರಿ, ಒಂದು ಕೆಲಸ ಮಾಡು. ಫಾರ್ಮ್ ಹೌಸ್ ತೋಟ ತುಂಬ ಬ್ಯೂಟಿಫುಲ್ ಆಗಿದೆ, ಎಸ್ಪೆಷಲಿ ಸ್ಟ್ರಾಬೆರಿ ತೋಟ. ಹೋಗಿ ಎಂಜಾಯ್ ಮಾಡು. ನಿನ್ಗೇನಾದರೂ ಕೆಲಸ ಕೊಡೋ ಅಗತ್ಯ ಕಂಡು ಬಂದರೆ ನಾನು ನಿನಗೆ ಕಾಲ್ ಮಾಡ್ತೀನಿ ಎಂದ. ಕವನ ಹೊರಗಡೆ ಎಷ್ಟೇ ಶಾಂತವಾಗಿರಲು ಎಷ್ಟೇ ಪ್ರಯತ್ನಿಸಿದರೂ ತನ್ನೊಳಗೆ ತಾನು ಮುರಿದು ಹೋಗುತ್ತಿರುವಂತೆ ಭಾಸವಾಯಿತು. ಅವಳು ತಲೆಯಾಡಿಸಿ ತೋಟದ ಕಡೆಗೆ ನಡೆಯಲು ಶುರು ಮಾಡಿದಳು. ಆದಿತ್ಯ ತನ್ನ ಹೃದಯ ಮತ್ತು ಮನಸ್ಸಿನಲ್ಲಿನ ಸಂಘರ್ಷದೊಂದಿಗೆ ಹೋರಾಡುತ್ತಾ ಶಾಂತಿಯನ್ನು ಹುಡುಕುತ್ತಾ ಅಲ್ಲಿಗೆ ಹೋಗಿದ್ದಾನೆಂದು ಅವಳಿಗೆ ಆ ಕ್ಷಣದಲ್ಲಿ ತಿಳಿದಿರಲಿಲ್ಲ. ಕವನ ಸ್ಟ್ರಾಬೆರಿ ತೋಟದ ಮಧ್ಯದಲ್ಲಿ ತನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿ ನಿಂತಿದ್ದಳು. ತಂಪಾದ ಗಾಳಿ ಇನ್ನೂ ಲಘುವಾಗಿ ಬೀಸ್ತಾ ಇತ್ತು. ಅಕ್ಕ, ಇದನ್ನ ತಗೊಳ್ಳಿ ಎಂಬ ಧ್ವನಿಯನ್ನು ಕೇಳಿ ಕವನ ಹಿಂದಕ್ಕೆ ತಿರುಗಿದಳು. 14ರಿಂದ 15 ವರ್ಷದ ಹುಡುಗಿ ಅವಳಿಗೆ ಒಂದು ಕಪ್ ಕಾಫಿ ಮತ್ತು ಶಾಲನ್ನು ಕೊಟ್ಟು, ವೆದರ್ ಚೆನ್ನಾಗಿಲ್ಲ, ನಿಮ್ಗೀಗ ಜ್ವರ ಇದೆ, ಆದ್ರಿಂದ ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೋಬೇಡಿ, ಆಮೇಲೆ ಇನ್ನಷ್ಟು ಜಾಸ್ತಿ ಜ್ವರ ಬರುತ್ತೆ ಎಂದು ಹೇಳಿದಳು. ಕವನ ಸ್ವಲ್ಪ ಗೊಂದಲದಿಂದ ಅವಳಿಂದ ಶಾಲು ಮತ್ತೆ ಕಾಫಿಯನ್ನು ತೆಗೆದುಕೊಂಡಳು. ನನಗೆ ಜ್ವರ ಬಂದಿದೆ ಅಂತ ನಿನಗೆ ಯಾರು ಹೇಳಿದ್ರು ಎಂದಳು. ನಾನು ಹೇಳಿದೆ. ಕವನ ಹುಡುಗಿಯಿಂದ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತಿ ಆ ಎತ್ತರದ ಧ್ವನಿಯನ್ನ ನೋಡಿದ್ಲು. ಆದಿತ್ಯ ತನ್ನ ತೋಳುಗಳನ್ನು ಕಟ್ಟಿಕೊಂಡು ಅವಳ ಕಡೆಗೆ ನಡೀತಾ ಇದ್ದ. ಆದಿತ್ಯ ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ನೋವು ಮತ್ತು ಕೋಪದ ಮಿಶ್ರ ಭಾವನೆಯಿಂದ ಕವನ ಆ ಹುಡುಗಿಗೆ ಶಾಲು ಮತ್ತು ಕಾಫಿಯನ್ನು ಹಿಂತಿರುಗಿಸಿದಳು. ಇಲ್ಲ ಪುಟ, ನಾನು ಹುಷಾರಾಗಿದ್ದೀನಿ, ಇದರ ಅಗತ್ಯ ಇಲ್ಲ, ನೀನು ಇದನ್ನು ತಗೊಂಡು ಹೋಗು ಎಂದು ಹೇಳಿ ಅವಳು ಹೊರ ನಡೆಯಲು ಮುಂದಾದಳು. ಆದಿತ್ಯ ಅವಳ ಮಣಿಕಟ್ಟನ್ನು ಹಿಡಿದು ಅವಳನ್ನು ತಡೆದ. ನಿನಗೆ ಜ್ವರ ಇದೆ, ಆದರೂ ಕೂಡ ಇಷ್ಟು ಸಾರಿ ಹೇಳಿದ್ರೂ ನಿನಗೆ ಅರ್ಥ ಆಗ್ತಾ ಇಲ್ವಾ? ಗಡುಸಾಗಿ ಹೇಳಿದ. ನನಗೆ ಅರ್ಥ ಆಯಿತು ಸರ್, ನೆನ್ನೆ ನೀವು ಅದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದೀರಿ. ಹೀಗಿರುವಾಗ ನನಗೆ ಅರ್ಥ ಆಗೋದಿಲ್ಲ ಅಂದರೆ ಹೇಗೆ? ಅಷ್ಟಕ್ಕೂ ಅಷ್ಟೊಂದು ನೀವು ಚೆನ್ನಾಗಿ ವಿವರಿಸಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ಸರ್. ಹಾಗೆಯೇ ನನ್ನ ಸ್ಥಿತಿಯನ್ನು ನನಗೆ ಅರ್ಥ ಮಾಡಿಸ್ಕೊಟ್ಟಿದ್ದಕ್ಕಾಗಿ. ಕವನ ಆದಿತ್ಯನನ್ನು ನೋಡದೆ ರೂಟ್ ಟೋನ್ನಲ್ಲಿ ಹೇಳಿ ಅಲ್ಲಿಂದ ಹೊರಡಲು ಶುರು ಮಾಡಿದ್ಲು. ಆದಿತ್ಯ ಕವನಳ ಸೊಂಟವನ್ನು ಹಿಡಿದು ಅವನ ಹತ್ತಿರಕ್ಕೆ ಕರೆತಂದು, ನೋಡು, ನಾನು ನನ್ನ ತಪ್ಪನ್ನು ಒಪ್ಕೊಳ್ತೀನಿ, ಮತ್ತೆ ಪನಿಷ್ಮೆಂಟ್ ತಗೊಳ್ಳೋಕ್ಕೂ ಕೂಡ ರೆಡಿ ಇದ್ದೀನಿ. ಆದರೆ ಕಂಡೀಷನ್ ಏನಂದರೆ, ನೀನು ನನ್ನ ಹತ್ರ ಇತ್ಕೊಂಡೆ ನನ್ನನ್ನು ಪನಿಷ್ ಮಾಡ್ತಾ ಇದೆಯಾ? ನನ್ನಿಂದ ದೂರ ಸರಿಯುವ ಅಥವಾ ಈ ಕೆಲಸವನ್ನು ಬಿಡುವ ಬಗ್ಗೆ ಥಿಂಕ್ ಮಾಡಬೇಡ. ಕವನ ಕೋಪದಿಂದ ಅವನನ್ನು ದೂರ ತಳ್ಳಿದ್ಲು. ನಾನು ಅದ್ರ ಬಗ್ಗೆ ಯೋಚಿಸ್ತಿಲ್ಲ ಸರ್, ನಾನು ಈಗಾಗಲೇ ಹೊರಟು ಹೋಗಿದ್ದೀನಿ. ನಂತರ ಆದಿತ್ಯನನ್ನು ನೋಡುತ್ತಾ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಾನು ಅದನ್ನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಪ್ರತಿ ವರ್ಡ್ಗೂ ಒತ್ತು ಕೊಡುತ್ತಾ ಅವಳು ಹೇಳಿದ್ಲು. ಕೇವಲ 3 ದಿನಗಳಲ್ಲಿ ನಾನು ನಿಮ್ಮ ಕೆಲಸ ಮತ್ತು ನಿಮ್ಮ ಬಿಹೇವಿಯರ್ ಎರಡನ್ನು ಬಿಡ್ತಾ ಇದ್ದೀನಿ. ಅವಳು ಇದನ್ನು ಹೇಳುವಾಗ ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ನೋವು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವಳು ಅವನಿಂದ ದೂರ ನಡೆಯಲು ಪ್ರಾರಂಭಿಸುತ್ತಿದ್ದಂತೆ ಇನ್ನೂ ಅವಳ ಬೆನ್ನ ಹಿಂದೆಯೇ ನಿಂತಿದ್ದ ಆದಿತ್ಯ, ಹಾಗಾದರೆ ನಾನು ಎಂದು ಕೇಳಿದ. ಕವನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಒಂದು ಕ್ಷಣ ಮೌನ ಆ ಸ್ಥಳವನ್ನು ಆವರಿಸಿತು. ಆ ಮೌನವನ್ನು ಮುರಿದು ಆದಿತ್ಯ ಮತ್ತೆ ಹೇಳ್ದ, ನೀನು ನನ್ನನ್ನು ಹೇಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ಹೇಳು? ಆದಿತ್ಯ ನಿಟ್ಟುಸಿರು ಬಿಟ್ಟ. ಅವನು ಅವಳನ್ನು ಸೂಕ್ಷ್ಮವಾಗಿ ಕೇಳಿದಾಗ
ಕವನ ತನ್ನ ಭಾವನೆಗಳನ್ನು ನಿಗ್ರಹಿಸಿ ಯಾವುದೇ ಭಾವನೆ ಇಲ್ಲದೆ ಅವನ ಮಾತುಗಳನ್ನಷ್ಟೇ ಕೇಳುತ್ತಾ ಅಲ್ಲಿ ನಿಂತಳು. ಆದಿತ್ಯ ಒಂದು ಹೆಜ್ಜೆ ಅವಳ ಹತ್ತಿರ ಹೋಗಿ ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡ. ಕವನಾಳ ಭುಜದ ಮೇಲೆ ತನ್ನ ಗಲ್ಲವನ್ನು ಇರಿಸಿ ಅವನು ಏನೋ ಫೀಲ್ ಮಾಡುತ್ತಿರುವಂತೆ ಆಳವಾಗಿ ಉಸಿರಾಡಲು ಶುರು ಮಾಡಿದ. ಅವನ ತೋಳುಗಳು ಕವನಾಳ ಸೊಂಟವನ್ನು ಬಿಗಿಗೊಳಿಸುತ್ತಾ ಇದ್ವು. ಹಾಗೆಯೇ ಉನ್ಮತ್ತ ಸ್ವರದಲ್ಲಿ, ಅಂದ್ರೆ ಯುವರ್ ರ್ಯಾಪಿಡ್ ಬ್ರೀತಿಂಗ್ ಅಂಡ್ ಹಾರ್ಟ್ ಬೀಟ್ ಸೌಂಡ್ನ ಕೇಳು, ಅವೆಲ್ಲ ಇನ್ಮುಂದೆ ನಿನ್ ಕಂಟ್ರೋಲಲ್ಲಿ ಇರೋದಿಲ್ಲ ಎಂದು ಹೇಳಿದ. ಶಾಂತವಾದ ಕವನ ಆದಿತ್ಯನ ಮಾತುಗಳನ್ನು ಕೇಳಿದ ನಂತರ ಅವನ ತೋಳುಗಳಲ್ಲಿ ಕುಗ್ಗಲು ಶುರು ಮಾಡಿದಳು. ಆದಿತ್ಯ ಅವಳನ್ನು ತಡೆದು, ಡೋಂಟ್ ವರಿ, ನನ್ನ ಹಾರ್ಟ್ ಮತ್ತೆ ಮನಸ್ಸು ಇದೇ ಟೈಪ್ ಸಿಚುವೇಶನಲ್ಲಿ ಇವೆ ಎಂದು ಹೇಳಿದ. ಕವನಾಳ ಭುಜವನ್ನು ತನ್ನ ತುಟಿಗಳಿಂದ ಲಘುವಾಗಿ ಮುತ್ತಿಕ್ಕೆ, ನಿನ್ನ ಈ ಸೆನ್ಸಿಟಿವ್ ಫ್ರಾಗ್ರೆನ್ಸ್, ನಿನ್ನ ಈ ಇನೋಸೆನ್ಸ್, ನಾನು ನಿನ್ನನ್ನು ನನ್ನ ತೋಳುಗಳಲ್ಲಿ ಬಳಸಿದಾಗ ಸಿಗುವ ಈ ಶಾಂತಿಯ ಭಾವನೆ, ಇದೆಲ್ಲ ಮ್ಯಾಜಿಕಲ್ ಅನ್ನೋ ಹಾಗೆ ಫೀಲ್ ಆಗುತ್ತೆ ಕವನ ಎಂದ. ಅವಳ ಭುಜದ ಮೇಲೆ ಹಣೆಯನ್ನು ಇರಿಸಿ ಮತ್ತೆ ಅವನು ಸೋತ ಸ್ವರದಲ್ಲಿ ಹೇಳ್ದ, ನಾನೀಗ ಅನುಭವಿಸ್ತಾ ಇರೋ ಶಾಂತಿ, ನಾನು ಅದನ್ನು ಲೆಕ್ಕವಿಲ್ಲದಷ್ಟು ಸ್ಥಳಗಳಲ್ಲಿ ಮತ್ತೆ ಲೆಕ್ಕವಿಲ್ಲದಷ್ಟು ವೈನ್ ಬಾಟಲಿಗಳಲ್ಲಿ ಇಷ್ಟು ವರ್ಷಗಳಿಂದ ಹುಡುಕ್ತಾ ಇದ್ದೆ. ಕವನಾಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ನೋವಿನಿಂದ ಅವಳ ಕಣ್ಣುಗಳನ್ನು ನೋಡಿ ಪ್ರಶ್ನಾರ್ಥಕವಾಗಿ ಕೇಳಿದ, ಇಷ್ಟು ವರ್ಷಗಳ ನಂತರ ನಾನು ಕಂಡ್ಕೊಂಡ ಈ ಶಾಂತಿನ ನಾನು ದೂರ ಮಾಡ್ಕೊಳ್ತೀನಿ ಅಂತ ನಿನ್ಗನ್ಸುತ್ತಾ? ಅವನು ಕವನಾಳನ್ನು ತೀವ್ರವಾಗಿ ನೋಡುತ್ತಾ ಹೇಳ್ದ. ಆ ಕ್ಷಣಗಳಲ್ಲಿ ಏನೋ ಒಂದು ವಿಶೇಷವಾದ ಒಂದು ಭಾವವಿತ್ತು ಅವನ ಕಣ್ಣುಗಳಲ್ಲಿ. ಕವನ ಪ್ರತಿ ಬಾರಿಯೂ ಆ ಕಣ್ಣುಗಳಲ್ಲಿಯೇ ಕಳೆದು ಹೋಗ್ತಾ ಇದ್ಲು. ಆದರೂ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನೋವು ಮತ್ತು ಕೋಪದ ಮಿಶ್ರ ಭಾವನೆಯೊಂದಿಗೆ ಆದಿತ್ಯನನ್ನು ತನ್ನಿಂದ ಬೇರ್ಪಡಿಸುತ್ತಾ ಹೇಳಿದ್ಲು, ಯಾರಾದರೂ ಒಬ್ರಿಗೆ ಆ ವ್ಯಕ್ತಿ ಇಲ್ಲದೆ ಉಸಿರಾಡೋಕೆ ಸಾಧ್ಯವಾಗದಷ್ಟು ಆ ವ್ಯಕ್ತಿ ಮುಖ್ಯವಾಗಿದ್ರೆ ಅವನು ತನ್ನ ಉಸಿರಿಗಿಂತ ಹೆಚ್ಚಾಗಿ ಆ ವ್ಯಕ್ತಿಯನ್ನ ನೋಡ್ಕೊಳ್ತಾನೆ ಸರ್. ಹೀಗಿರುವಾಗ ಅವನು ಪ್ರತಿ ಸಾರಿಯೂ ಆ ವ್ಯಕ್ತಿಯ ಹೃದಯವನ್ನ ನೋಯಿಸೋ ಮುಖಾಂತರ ತನ್ನ ಮುಂದೆ ಮಂಡಿಯೂರೋಕೆ ಒತ್ತಾಯಿಸೋದಿಲ್ಲ. ಹೀಗೆ ಹೇಳುತ್ತಾ ಅವಳು ಆದಿತ್ಯನತ್ತ ನೋಡದೆ ಅಲ್ಲಿಂದ ಹೊರಡಲು ಶುರು ಮಾಡಿದಳು. 2 ಹೆಜ್ಜೆ ನಡೆದ ನಂತರ ಅವಳು ನಿಂತಳು. ಜಗತ್ತಿನಿಂದ ಅಥವಾ ತನ್ನ ಸ್ವಂತ ಜನರಿಂದ ಮೋಸಕ್ಕೆ ಒಳಗಾದ ವಿಶ್ವದ ಮೊದಲ ವ್ಯಕ್ತಿ ನೀವಷ್ಟೇ ಅಲ್ಲ ಸರ್. ಆದರೆ ನಿಮ್ಮಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನೊಳಗೆ ವಿಷವನ್ನ ಪೋಷಿಸುತ್ತಲೇ ಇದ್ರೆ ಇಡೀ ಜಗತ್ತು ವಿಷಪೂರಿತ ಆಗುತ್ತೆ. ಹೀಗೆ ಹೇಳುತ್ತಾ ಅವಳು ಅಲ್ಲಿಂದ ಹಿಂತಿರುಗಿ ನೋಡದೆ ಹೆಜ್ಜೆ ಹಾಕಿದಳು.